ಬರದ ಮಧ್ಯೆ ಕರುನಾಡಿಗೆ ಕಾವೇರಿ ಶಾಕ್ ಎದುರಾಗಿದೆ. ತಮಿಳುನಾಡಿಗೆ ನೀರು ಹರಿಸಲು ಸಿಡಬ್ಲ್ಯೂಆರ್ಸಿ ಸೂಚನೆ ಕೊಟ್ಟಿದೆ. ಇದು ಅನ್ನದಾತರ ಆಕ್ರೋಶ ಪುಟಿದೇಳುವಂತೆ ಮಾಡಿದೆ. ಮತ್ತೊಂದು ಕಡೆ ಮೇಕೆದಾಟು ಯೋಜನೆಗೂ ಕೂಡ ತಮಿಳುನಾಡು ಅಡ್ಡಗಾಲು ಹಾಕಿದ್ದು ಕಾವೇರಿ ಸಂಧಾನ ಸೂತ್ರಕ್ಕೆ ಡೇಟ್ ಫಿಕ್ಸ್ ಆಗಿದೆ. ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಮುಖ್ಯಮಂತ್ರಿಗಳ ನಡವಳಿಕೆನ ಗಮನಿಸ್ತಾ ಇದ್ರೆ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂದಂತಾಗಿದೆ. ಉಚಿತ ನಿರ್ಣಯ ತಗೊಳ್ಳಬಹುದು. ಈಗ ಬೇಕಾಗಿರೋದು ಕೇವಲ ಇಚ್ಛಾಶಕ್ತಿ ಮಾತ್ರ. ಕೈಕೊಟ್ಟ ಮುಂಗಾರು ಮಳೆಯಿಂದ ಕರುನಾಡಲ್ಲಿ ಭೀಕರ ಬರದ ಭಯ ಹುಟ್ಟಿದೆ. ಜಿಲ್ಲೆಯಲ್ಲೂ ಹಸಿರಿನ ಹೆಗ್ಗುರುತೆ ಮಾಯವಾಗಿ ಹೋಗಿದೆ. ಬರೀ ಬಾಯಾರಿದ ಭೂಮಿಯ ಬಿರುಕುಗಳು ಮಾತ್ರ ಕಣ್ಣಿಗೆ ರಾಚುತ್ತಿವೆ. ಕೈಕೊಟ್ಟ ಮುಂಗಾರಿನ ಸತ್ಯಕ್ಕೆ ಹೆಗಲು ಕೊಡಲಾಗದೆ ರೈತರು ಕಣ್ಣೀರಲ್ಲೇ ಕೈ ತೊಳಿತಿದ್ದಾರೆ. ಡ್ಯಾಂಗಳಲ್ಲಿ ನೀರಿಲ್ಲ, ಬೆಳೆಗಳಿಗೆ ನೀರು ಸಿಗ್ತಿಲ್ಲ. ಇಂತಹ ಬರದ ಸಂಕಷ್ಟದಲ್ಲಿರೋ ಕರುನಾಡಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ಮತ್ತೊಮ್ಮೆ ಮಹಾ ಹಿನ್ನಡೆಯಾಗಿದೆ. ಕರುನಾಡಿಗೆ ಮತ್ತೆ ಕಾವೇರಿ ಆಘಾತ. ತಮಿಳುನಾಡಿಗೆ ನೀರು ಹರಿಸಲು ಸೂಚನೆ. ಕಾವೇರಿ ಅಂದ್ರೆ ಬರೀ ನದಿಯಲ್ಲ, ಲಕ್ಷಾಂತರ ರೈತರ ಜೀವನಾಡಿ. ಅದೆಷ್ಟೋ ರೈತರ ಕುಟುಂಬಗಳ ಆಧಾರದ ಕೊಂಡಿ. ಅದರಲ್ಲೂ ಮಂಡ್ಯ, ಮೈಸೂರು ರೈತರು ಕಾವೇರಿಯನ್ನೇ ನಂಬಿ ಬದುಕಿನ ಬಂಡಿ ಸಾಗಿಸ್ತಿದ್ದಾರೆ. ಕಾವೇರಿ ಇಲ್ಲದೆ ಬದುಕೆ ಕತ್ತಲಾಗತ್ತೆ ಅನ್ನೋ ಸ್ಥಿತಿ ಇದೆ. ಆದ್ರೀಗ ಇದೇ ಕಾವೇರಿ ವಿಚಾರದಲ್ಲಿ ಕರುನಾಡಿಗೆ ಹಿನ್ನಡೆಯಾಗಿ ದೊಡ್ಡ ಅನ್ಯಾಯವಾಗುತ್ತಿದೆ. ತಮಿಳುನಾಡಿಗೆ 4 ಟಿಎಂಸಿ ನೀರು ಹರಿಸುವಂತೆ ಕರ್ನಾಟಕಕ್ಕೆ ಕಾವೇರಿ ನೀರು ನಿರ್ವಹಣಾ ಸಮಿತಿ ಸೂಚನೆ ಕೊಟ್ಟಿದೆ. ಮುಂದಿನ 15 ದಿನಗಳ ಕಾಲ ಪ್ರತಿದಿನ 3,500 ಕ್ಯೂಸೆಕ್ ನೀರು ಹರಿಸಲು ಆದೇಶಿಸಿದೆ. 49 ಟಿಎಂಸಿ ಸಾಮರ್ಥ್ಯದ ಕೆಆರ್ಎಸ್ ಡ್ಯಾಂನಲ್ಲಿ ಕೇವಲ 17.13 ಟಿಎಂಸಿ ನೀರಿದೆ. ಸುಮಾರು 9 ಟಿಎಂಸಿ ಡೆಡ್ ಸ್ಟೋರೇಜ್ ಇದೆ. ಡೆಡ್ ಸ್ಟೋರೇಜ್ ಹೋದರೆ ಉಳಿಯೋದು ಕೇವಲ 8 ಟಿಎಂಸಿ. ಈ 8 ಟಿಎಂಸಿಲಿ 4 ಟಿಎಂಸಿ ತಮಿಳುನಾಡಿಗೆ ಬಿಡಬೇಕು. ಇದರಿಂದ ಕರುನಾಡಲ್ಲಿ ಕುಡಿಯೋ ನೀರಿಗೂ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಹೀಗಾಗಿ ಸಿಡಬ್ಲ್ಯೂಆರ್ಸಿ ಆದೇಶ ಪಾಲನೆ ಮಾಡಲ್ಲ, ನೀರು ಬಿಡಲ್ಲ ಅಂತಿದೆ ರಾಜ್ಯ ಸರ್ಕಾರ. ಕಾವೇರಿ ನೀರು ನಿರ್ವಹಣಾ ಸಮಿತಿ ಆದೇಶದ ವಿರುದ್ಧ ಮೇಲ್ಮನವಿಗೆ ನಿರ್ಧಾರ ಮಾಡಿದೆ. ನಾಳೆ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅಧಿಕಾರಿಗಳ ಜೊತೆ ಸಭೆ ನಡೆಸಲಿದ್ದಾರೆ. ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಜೊತೆ ಚರ್ಚೆ ಮಾಡಿ ಮೇಲ್ಮನವಿ ಸಲ್ಲಿಕೆ ಬಗ್ಗೆ ಚಿಂತನೆ ನಡೆಸಿದ್ದಾರೆ. ಸಿಡಬ್ಲ್ಯೂಆರ್ಸಿ ಮೇಲೆ ಅಪೀಲು ಹಾಕೋಬಹುದು. ನಾವು ಸಿಡಬ್ಲ್ಯೂಎಂಎಗೆ ಅಪೀಲು ಹಾಕೋಬಹುದು. ಈಗ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಾಳೆ ಅಧಿಕಾರಿಗಳು ಮೀಟಿಂಗ್ ಕರೆದಿದ್ದೀನಿ. ಏನು ಮಾಡಬೇಕು ನಾಳೆ ತೀರ್ಮಾನ ಮಾಡ್ತೀವಿ. ನಮ್ಮ ಆದ್ಯತೆ ಫಸ್ಟ್ ಪ್ರಿಫರೆನ್ಸು ಕುಡಿಯೋ ನೀರಿಗೆ. ನೀರು ಮಳೆ ಬಂದು ಹೆಚ್ಚಾಗಿ ಮಳೆ ಬಂದು ಡ್ಯಾಮ್ಗಳು ತುಂಬಿದ್ರೆ ನೀರು ಬಿಡೋದಕ್ಕೇನು ಅಡ್ಡಿ ಇಲ್ಲ. ಸಿಡಬ್ಲ್ಯೂಆರ್ಸಿ ಆದೇಶ ಬೆನ್ನಲ್ಲೇ ರಾಜ್ಯ ಸರ್ಕಾರದ ಮೇಲೆ ವಿಪಕ್ಷ ನಾಯಕರು ಒತ್ತಡ ಹಾಕ್ತಿದ್ದಾರೆ. ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು ಅಂತ ಆಗ್ರಹಿಸುತ್ತಿದ್ದಾರೆ. ಬಿಡಬಾರದು. ಹೇಗೆ ತಮಿಳುನಾಡು ಕೂಡ ನಮಗೆ ಹೇಗೆ ಪ್ರತಿ ಬಾರಿ ಆದೇಶಗಳು ಬಂದಾಗ ಅದು ಕೌಂಟ್ರ್ ಆಗಿ ಅಪೀಲ್ಗಳು ಹೋಗ್ತಾರೆ ಅವರು. ಹಾಗೆ ನಾವು ಕೂಡ ಆ ಟ್ರಿಕ್ಸನ್ನೇ ಉಪಯೋಗ ಮುಳ್ಳನ್ನು ಮುಳ್ಳಿಂದಾನೇ ತೆಗಿಬೇಕು. ಕಾವೇರಿ ಕೊಳ್ಳದ ರೈತರು ಯಾರು ಕೂಡ ಬಿತ್ತನೆ ಮಾಡಬಾರದು ಅನ್ನುವ ಹೇಳಿಕೆಯನ್ನು ಕೂಡ ನೀಡಿದ್ರು. ಮಾನ್ಯ ಮುಖ್ಯಮಂತ್ರಿಗಳ ನಡವಳಿಕೆನ ಗಮನಿಸ್ತಾ ಇದ್ರೆ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂದಂತಾಗಿದೆ ಅವರ ನಡವಳಿಕೆ. ಆ ರಾಜ್ಯದಲ್ಲಿ ಅಣೆಕಟ್ಟು ಕಟ್ಟೋದಕ್ಕೆ ಬೇರೆ ಅನುಮತಿಯ ಅವಶ್ಯಕತೆ ಇಲ್ಲ ಅಂತೇಳಿ. ಹಾಗಾಗಿ ನೀವು ಕರ್ನಾಟಕ ಸರ್ಕಾರವೇ ಉಚಿತ ನಿರ್ಣಯ ತಗೊಳ್ಬೋದು. ಈಗ ಬೇಕಾಗಿರೋದು ಕೇವಲ ಇಚ್ಛಾಶಕ್ತಿ ಮಾತ್ರ. ಕಾವೇರಿದ ಕಿಚ್ಚು ರೊಚ್ಚಿಗೆದ್ದ ರೈತರು. ಹೆದ್ದಾರಿ ತಡೆದು ಅರೆಬೆತ್ತಲೆ ಪ್ರತಿಭಟನೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬೇಕು ಅನ್ನೋ ಆದೇಶ ಬಂದಿದ್ದೇ ತಡ ಅನ್ನದಾತರ ಆಕ್ರೋಶದ ಜ್ವಾಲೆ ಎದ್ದಿದೆ. ಮಂಡ್ಯದಲ್ಲಿ ರೈತ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡ್ತಿವೆ. ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿ ತಡೆದು ಅರೆಬೆತ್ತಲೆ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು. ಒತ್ತಡಕ್ಕೆ ಮಣಿದು ನೀರು ಹರಿಸಿದ್ರೆ ಜಿಲ್ಲೆಯಾದ್ಯಂತ ಉಗ್ರ ಪ್ರತಿಭಟನೆಯ ಎಚ್ಚರಿಕೆ ಕೊಟ್ಟಿದ್ದಾರೆ. ನೀರು ಬಿಟ್ರೆ ಇಲ್ಲೇ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ನೀರು ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಆದೇಶ ಪಾಲನೆ ಮಾಡಬಾರ್ದು. ಏನು ಕಮಿಟಿ ಇದೆ, ಕರ್ನಾಟಕದ ಬಗ್ಗೆ ಕಿಂಚಿತ್ತಾರು ಗಮನ ಕೊಟ್ಟು ಕರ್ನಾಟಕದ ಬಗ್ಗೆ ಇವರು
ಕುಡಿ ನೀರಿಗೆ ಅಂತ ಹೇಳ್ತವ್ರೆ. ಕುಡಿ ನೀರು ತಾನೇ ಎಲ್ಲಿ ಉಳ್ಕೊಂಡು ಸ್ವಾಮಿ? ದಯವಿಟ್ಟು ನೀವು ಮಾತಿನ ಪ್ರಕಾರ ಅವತ್ತು ಮಂಡ್ಯದಲ್ಲಿ ಏನು ರೀತಿ ಹೇಳ್ಬಿಟ್ಟೋದ್ರಿ, ನೀರನ್ನ ಬಿಡೋಕ್ಕಾಗೋದಿಲ್ಲ, ನೀರು ಕುಡಿಬೇಕು ಅಂತ ಹೇಳಿದಿರಲ್ಲ, ಅದನ್ನ ವಾಕ್ಯ ಉಳಿಸ್ಕೊಳ್ಳಿ. ಅಲ್ಲದೇವರೆ ಒಂದು ಮಾತ್ರ ದೊಡ್ಡ ಉಗ್ರ ಹೋರಾಟವನ್ನು ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ನಿಮ್ಮ ಯಾವುದೇ ಕಾರಣಕ್ಕೂ ನಿಮ್ಮ ಮಂಡಲಕ್ಕೆ ಬಿಡುವ ನಮ್ಮ ಸಂದೇಶ ಇಲ್ಲಕ್ಕಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ಸರ್. ಅಂದರೆ ರೈತರಿಗೆ ಬೆಳೆದು ನಿಂತಿರೋಂಥ ಬೆಳೆಗಳಿಗೆ ಯಾವ ಥರ ನೀರು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಾಗತ್ತೆ. ಆದರೆ ನಮಗೆ ಇದಕ್ಕೆ ಸಂಪೂರ್ಣ ಯಾವುದೇ ಥರದ ಒಪ್ಪಿಗೆ ಇಲ್ಲ. ಇದು ಸರ್ಕಾರ ಏನು ಕಾನೂನು ಹೋರಾಟ ಮಾಡಬೇಕು ಅದರಲ್ಲಿ ಹೆಚ್ಚು ಹೋರಾಟ ಮಾಡಿ ನಮಗೆ ನೀರನ್ನು ಉಳಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸಿಡಬ್ಲ್ಯೂಆರ್ಸಿ ಆದೇಶ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆಯು ಆಕ್ರೋಶ ಹೊರಹಾಕಿದೆ. ತಮಿಳುನಾಡಿನ ಲಾಬಿಗೆ ರಾಜ್ಯ ಸರ್ಕಾರ ಮಣಿಯಬಾರದು, ತಮಿಳುನಾಡಿಗೆ ನೀರು ಬಿಟ್ಟರೆ ಉಗ್ರ ಹೋರಾಟದ ಎಚ್ಚರಿಕೆ ಕೊಟ್ಟಿದೆ. ರಾಜ್ಯ ಸರ್ಕಾರ ಏನಾದರೂ ತಮಿಳುನಾಡಿನ ಲಾಬಿಗೆ ಮಣಿದು ನೀವೇನಾದರೂ 4.5 TMC ನೀರನ್ನ ಕರ್ನಾಟಕದ ರೈತರನ್ನ ಬಲಿ ಕೊಟ್ಟು ಬಿಟ್ಟಿದ್ದೇ ಆದ್ರೆ ಕರ್ನಾಟಕ ಮತ್ತೊಮ್ಮೆ 91ರಲ್ಲಿ ಹಾಗೆ ಭುಗಿಲೆದ್ದು ನಿಂತ್ಕೊಂತಲ್ಲ, ಹಾಗೆ ಭುಗಿಲೆದ್ದು ನಿಲ್ಲುತ್ತೆ. ಆಗ ಭಾರಿ ಕಷ್ಟ ಆಗುತ್ತೆ ಅನ್ನೋ ಮನವರಿಕೆಯನ್ನ ನಾನು ರಾಜ್ಯ ಸರ್ಕಾರಕ್ಕೂ ಮಾಡಿಕೊಡ್ತಾ ಇದ್ದೀನಿ. ಮೇಕೆದಾಟು ವಿಚಾರದಲ್ಲಿ ಕರುನಾಡಿಗೆ ಗುಡ್ ನ್ಯೂಸ್. ಕಾವೇರಿ ನೀರು ಹರಿಸಬೇಕು ಅನ್ನೋ ವಿಚಾರ ಒಂದ್ ಕಡೆಯಾದ್ರೆ, ಮೇಕೆದಾಟು ಯೋಜನೆ ವಿಚಾರದಲ್ಲಿ ರಾಜ್ಯಕ್ಕೆ ಸಿಹಿ ಸುದ್ದಿ ಸಿಕ್ಕಿದೆ. ಕರುನಾಡಿಗೆ ಕೇಂದ್ರ ಸರ್ಕಾರದ ಬಲ ಸಿಕ್ಕಿದೆ. ಮೇಕೆದಾಟು ವಿಚಾರ ರಾಜ್ಯಸಭೆಯಲ್ಲಿ ಸದ್ದು ಮಾಡಿತು. ತಮಿಳುನಾಡಿನ ತಕರಾರಿಗೆ ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರ ಉತ್ತರ ಕೊಟ್ಟಿದೆ. ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಒಪ್ಪಿಗೆ ಬೇಕಿಲ್ಲ, ಗಡಿಯೊಳಗೆ ನೀರು ಬಳಕೆಗೆ ಕರ್ನಾಟಕಕ್ಕೆ ಅಧಿಕಾರ ಇದೆ ಅಂತ ಕೇಂದ್ರ ಜಲಶಕ್ತಿ ರಾಜ್ಯ ಸಚಿವ ರಾಜಭೂಷಣ್ ಚೌಧರಿ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಈ ಉತ್ತರದ ಬೆನ್ನಲ್ಲೇ ತಮಿಳುನಾಡು ಮತ್ತೆ ಅಡ್ಡಗಾಲು ಹಾಕ್ತಿದೆ. ಮೇಕೆದಾಟು ವಿಚಾರವಾಗಿ ತಮಿಳುನಾಡು ಸಿಎಂ ವಿಜಯ್ ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದಾರೆ. ಮೇಕೆದಾಟುಗೆ ತಮಿಳುನಾಡು ಅನುಮತಿ ಬೇಕಿಲ್ಲ ಎಂಬ ವಾದ ಸರಿಯಲ್ಲ. ಕೇಂದ್ರ ಸರ್ಕಾರ ರಾಜ್ಯಸಭೆಯಲ್ಲಿ ಕೊಟ್ಟಿರುವ ಹೇಳಿಕೆಯಿಂದ ನೋವಾಗಿದೆ. ತಮಿಳುನಾಡಿನ ಜನ ರೈತರ ಮೇಲೆ ಗದ ಪ್ರಹಾರದಂತಿದೆ. ಆಲಮಟ್ಟಿ ವಿಚಾರದಂತೆಯೇ ಕಾವೇರಿ ನೀರು ಹಂಚಿಕೆ ಆಗಬೇಕು. ಒಕ್ಕೂಟ ವ್ಯವಸ್ಥೆಯ ಆಡಳಿತ, ಹಂಚಿಕೆ ತೀರ್ಮಾನಗಳು ಉಳಿಯಬೇಕು. ಮೇಕೆದಾಟು ಯೋಜನೆಯಿಂದ ತಮಿಳುನಾಡಿಗೆ ಅನ್ಯಾಯ ಆಗುತ್ತಿದೆ. ಕಾವೇರಿ ಕೇವಲ ಕರ್ನಾಟಕವಷ್ಟೇ ಅಲ್ಲ, ಇಡೀ ದಕ್ಷಿಣ ಭಾರತದ ಜೀವನಾಡಿ. ಪ್ರಧಾನಮಂತ್ರಿಯವರು ಕೂಡಲೇ ಮಧ್ಯಪ್ರವೇಶಿಸಬೇಕು ಅಂತ ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ರಾಮಲಿಂಗಾರೆಡ್ಡಿ, ಸುಪ್ರೀಂ ಕೋರ್ಟ್ ಕೂಡ ಕರ್ನಾಟಕದ ಪರವೇ ನಿಂತಿದೆ. ಶೀಘ್ರದಲ್ಲೇ ಮೇಕೆದಾಟು ಯೋಜನೆಗೆ ಅನುಮತಿ ಪಡೆಯುತ್ತೇವೆ ಅಂದಿದ್ದಾರೆ. ಸುಪ್ರೀಂ ಕೋರ್ಟಲ್ಲಿ ತಮಿಳುನಾಡು ಪರ ಯಾವ ಕೇಸು ಅವ್ರ ಪರ ಆಗಿಲ್ಲ, ಎಲ್ಲ ಕರ್ನಾಟಕದ ಪರನೇ ಆಗಿದೆ. ಅದರ ಮೇಲೆ ನಾವು DPR ಕೂಡ ಸಲ್ಲಿಸಿದ್ವಿ. ಅದನ್ನು ಸಣ್ಣ ಮಾಡಿಫಿಕೇಷನ್ ಮಾಡಿ ಮತ್ತೆ ರೀಸಬ್ಮಿಟ್ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಫಾರೆಸ್ಟ್ ಲ್ಯಾಂಡ್ ಹೋಗುತ್ತಲ್ಲ, ಅದಕ್ಕೆ ಆಲ್ಟರ್ನೇಟಿವ್ ನಾವು ಕೊಟ್ಟು ತೀರ್ಮಾನ ತಗೊಂಡ್ರೆ ನಮ್ಮ DPR ಅನುಮೋದನೆ ಸಿಗುತ್ತೆ. ಕೇಂದ್ರ ಸರ್ಕಾರ ನಿನ್ನೆ ಅಂದರೆ ರಾಜ್ಯಸಭೆಯಲ್ಲಿ ಸನ್ಮಾನ್ಯ ಮಂತ್ರಿಗಳು ತಮಿಳುನಾಡಿನ ರಾಮದಾಸ್ ಅವರು ಒಂದು ಪ್ರಶ್ನೆ ಕೇಳಿದರು, ಡ್ಯಾಮ್ ಕಟ್ಟಿದ್ದಕ್ಕೆ ತಮಿಳುನಾಡಿನ ಅನುಮತಿ ತಗೊಂಡಿಲ್ಲ ಅಂತ. ಕೇಂದ್ರ ಸರ್ಕಾರ ಭಾಳ ಸ್ಪಷ್ಟವಾಗಿ ಕರ್ನಾಟಕ ರಾಜ್ಯ ಅವರ ವ್ಯಾಪ್ತಿಯಲ್ಲಿ ಯಾರ ಅನುಮತಿನೂ ಬೇಕಾಗಿಲ್ಲ ಅಂತೇಳಿ ಸ್ಪಷ್ಟವಾಗಿ ಆದೇಶ ಕೊಟ್ಟಿದ್ದಾರೆ. ಕಾವೇರಿ ಸಂಧಾನ ಸೂತ್ರಕ್ಕೆ ಡೇಟ್ ಫಿಕ್ಸ್. ಕಾವೇರಿ ನೀರು ನಿರ್ವಹಣಾ ಸಮಿತಿಯ ಆದೇಶ ಬೆನ್ನಲ್ಲೇ ಕರ್ನಾಟಕ ಸಿಎಂ ಹಾಗೂ ತಮಿಳುನಾಡು ಸಿಎಂ ನಡುವಿನ ಸಭೆ ಫಿಕ್ಸ್ ಆಗಿದೆ. ಆಗಸ್ಟ್ 3ರಂದು DK ಶಿವಕುಮಾರ್ ಹಾಗೂ ತಮಿಳುನಾಡು ಸಿಎಂ ವಿಜಯ್ ಮೀಟಿಂಗ್ ನಡೆಯಲಿದೆ. ಕಾವೇರಿ ನೀರು ಬಿಡುವ ವಿಚಾರದ ಬಗ್ಗೆ ಉಭಯ ಸಿಎಂಗಳು ಚರ್ಚೆ ನಡೆಸಲಿದ್ದಾರೆ. ಇದರ ಜೊತೆಗೆ ಮೇಕೆದಾಟು ಯೋಜನೆ ಬಗ್ಗೆಯೂ ಮಾತುಕತೆ ನಡೆಸಲಿದ್ದಾರೆ. ಇನ್ನು ಈ ಸಭೆಗೂ ಮುನ್ನ DKಶಿ KRS ಡ್ಯಾಂಗೆ ಭೇಟಿ ಕೊಡಲಿದ್ದಾರೆ. ಸದ್ಯದ ಪರಿಸ್ಥಿತಿ ಪರಿಶೀಲನೆ ಮಾಡಿ ಅಧಿಕಾರಿಗಳಿಂದ ಮಾಹಿತಿ ಪಡೆಯಲಿದ್ದಾರೆ. ಒಟ್ಟಾರೆ ಇಷ್ಟು ದಿನ ತಣ್ಣಗಿದ್ದ ಕಾವೇರಿ ಕಿಚ್ಚು ಮತ್ತೆ ಕಾವೇರಿದೆ. ರಾಜ್ಯ ಸರ್ಕಾರ ಮುಂದಿನ ತೀರ್ಮಾನದತ್ತ ಇಡೀ ರಾಜ್ಯದ ಜನರ ಚಿತ್ತ ನೆಟ್ಟಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.